ಅಲ್ಲ ಏನು ಮಾತಾಡಕ್ಕಿಲ್ವಾ ಹಿಂಗೆ ಕೂತಿರೋದ? ಆಂಗ್ಲಿಂದವ ನೋಡ್ತೀನಿ ಬರೋವತ್ತಲ್ಲೂ ಮಾತಾಡಲಿಲ್ಲ, ದೇವಸ್ಥಾನದಲ್ಲೂ ಮಾತಾಡಲಿಲ್ಲ, ಏನೂ ಇಲ್ಲ. ಇಷ್ಟ ಆಗ್ಬಿಟ್ರೆ ಹೆಂಗೆ? ಕಷ್ಟ ಆಯ್ತದಲ್ಲಪ್ಪ ನಮಗೆ ಜೀವನ ಮಾಡೋಕ್ಕೆ. ನಾವಂತೂ ಯಾವಾಗಲೂ ಒಟ ಅಂತ ಮಾತಾಡ್ತಿರೋರು. ನೀನು ಹಿಂಗೆ ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ಕಷ್ಟ ಆಯ್ತದಲ್ಲ. ಹಂಗೇನೂ ಇಲ್ಲ. ಹೇಳ್ತಿತ್ತು ರವಿ ಅಣ್ಣ, ಜಾಸ್ತಿ ಮಾತಾಡೋಕ್ಕಿಲ್ಲ ಹುಡುಗಿ ಭಾರಿ ಸೈಲೆಂಟು ಅಂತ. ನಾನೆಲ್ಲೋ ಸೈಲೆಂಟು ಅಂದರೆ ಸುಮಾರಾಗಿ ಅಂತ ಅನ್ಕೊಂಡೆ, ಇಷ್ಟೊಂದರೆ ಸೈಲೆಂಟಾ? ಈ ಕಾಲದಲ್ಲೆಲ್ಲ ಹಿಂಗೆ ಸೈಲೆಂಟ್ ಆಗಿದ್ರೆ ಐಕಿಲ್ಲ ಕತೆ. ಏನಾದ್ರು ತಿನ್ಬೇಕಾ? ಬೇಡ, ಏನು ಬೇಡ. ನಾಚಿಕೆ ಬೇಡ ಕಾವೇರಿ, ಏನಾದ್ರು ಬೇಕಾರೆ ಕೇಳು. ಇಲ್ಲ ಇಲ್ಲ, ಏನು ಬೇಡ. ಆಮೇಲೆ ಮಾತಾಡೋಕ್ಕೆ ನನಗೆ ಟೈಮೇ ಸಿಗ್ಲಿಲ್ಲ. ಈ ಮದುವೆ ನಿನಗೂ ಇಷ್ಟ ಆಗದೆ ತಾನೇ? ಇಷ್ಟಪಟ್ಟೆ ತಾನೇ ಒಪ್ಕೊಂಡಿರೋದು? ಇಲ್ಲ ಮನೇಲಿ ಹೇಳಿದ್ರು ಅಂದ್ಬಿಟ್ಟು ಒಪ್ಕೊಂಡಿದೀಯೋ? ಇಲ್ಲ, ಹಂಗೇನೂ ಇಲ್ಲ. ನಾನು ಇಷ್ಟಪಟ್ಟೆ ಒಪ್ಕೊಂಡಿರೋದು. ಇಲ್ಲ ಏನಾದ್ರು ಇದ್ರೆ ಹೇಳು, ನನಗೆ ಏನೂ ತೊಂದರೆ ಇಲ್ಲ ಕತೆ. ಏನಾದ್ರು ಕಷ್ಟ ಸುಖ ಇದ್ದರೆ ಹೇಳ್ಕೊ. ಏನು ಅನ್ಕೊಳಕಿಲ್ಲ ಕತೆ. ಆಮೇಲೆ ಹೆಂಗೆ ಹೇಳೋದು ಏನು ಎತ್ತ ಹಂಗೆ ಅನ್ಕೊಳಕ್ಕೆಲ್ಲ ಹೋಗ್ಲೇಬೇಡ. ಏನಾದ್ರು ಇದ್ರೆ ನಂಗೆ ಹೇಳ್ಕೊ. ಸರಿ. ಈ ಬಟ್ಟೆಲಿ ಭಾರಿ ಚೆನ್ನಾಗಿ ಕಾಣ್ತಿದ್ದಿ ಕಣ್ಕಾವೇರಿ, ನೀನು ಭಾರಿ ಲಕ್ಷಣವಾಗಿ ಕಾಣ್ತಿದ್ದಿ. ಹ್ಞೂ. ಅಲ್ಲ ಏನಾರು ಬಾಯಿ ಬಿಟ್ಟು ಮಾತಾಡಬೇಕು ತಾನೇ? ಅಲ್ಲ ಮೂಗಿನ ನೀನು ಏನಾದ್ರು ಕೇಳಿದ್ರೆ ಆ ಅಂತಿದ್ದಿ, ಇಲ್ಲ ಹ್ಞೂ ಅಂತಿದ್ದಿ ಅಷ್ಟೇ. ಅದ್ಬಿಟ್ರೆ ನೀನು ಮಾತಾಡೋಕ್ಕೆ ಇರೋಲ್ಲ ನೀನು. ಬೇರೆಯವ್ರ ಜೊತೆಗೆ ಮಾತಾಡೋದ್ರಲ್ಲಿ ನಾನು ಮದುವೆಗೆ ಕಂಡ ತಾನೆ, ನನ್ನ ಜೊತೆಗಾರು ಮಾತಾಡಬೇಕು ತಾನೇ? ಇಲ್ಲ, ಮನೇಲಿ ನಾನು ಇಷ್ಟೇ ಮಾತಾಡೋದು. ಒಳ್ಳೇದು ಹೆಣ್ಮಕ್ಳು ಹಂಗೆ ಇರಬೇಕು, ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು. ಸರಿ, ಇನ್ನೇನು ಬೇಕು? ಏನು ಬೇಡಿ. ಭಾರಿ ರಶ್ ಇತ್ತು ಅಲ್ಲ ದೇವಸ್ಥಾನದಲ್ಲಿ. ಆಷಾಢ ಬೇರೆ ಇವತ್ತು, ಸಿಕ್ಕಾಬಿಟ್ಟೆ ರಶ್ ಬೇರೆ ಇತ್ತು. ಏನು ಅಲ್ಲೆಲ್ಲವ ತೂಕೊಂಡು ಹಾಕೊಂಡು ಬರೋ ಗಂಟ ವಾಲಾಡ್ಕೊಂಡು ಬರೋ ಗಂಟ ಭಾರಿ ಒತ್ತಿ ಆಗೋಯ್ತು. ಸರಿ ಕತೆ. ಬಾ, ಅಲ್ಲಿ ಹೋಗ್ಬಿಟ್ಟು ಏನಾದ್ರು ತಿನ್ನುವಂತ ಏನಾದ್ರು ಕೊಡಿಸ್ತೀನಿ. ಬೇಡ ಬಿಡಿ, ಏನುವೆ ಮನೆಗೆ ಹೋಗಿ ಊಟ ಮಾಡಿದ್ರೆ ಆಯಿತು. ನಾಚ್ಕೋಬೇಡಕತ್ ಬಾ, ಸುಮ್ಮನೆ ಅದಕ್ಕೆಲ್ಲ ನಾಚ್ಕೊಂಡು ನಾಚ್ಕೋಬೇಡ ಬಾ. ಮಗ ಸೀತಾ, ಕಾವೇರಿಗೆ ಫೋನ್ ಮಾಡಿದೆ, ಕೂಟಲ್ಲಿ ಬೇರೆ ಹೋಗೋರೆ. ಇನ್ನು ಎಷ್ಟೊತ್ತಾದ ಕಡೆಯ ಹೊಸಿ ಫೋನ್ ಮಾಡಿ ಕೇಳುವೆ ಎಲ್ಲಿದ್ದರು ಅಂತವ. ಯಾವ ಬರ್ತಾರೆ ಸುಮ್ಮನಿರು, ಅದಕ್ಕೆ ಇಲ್ಲ ಇಲ್ಲ ನಿಧಾನವಾಗಿ ಬರಲಿ, ಏನು ತೊಂದರೆ ಇಲ್ಲ, ಕರಾರ್ದಾಗೆ ಬರಲಿ. ಅರೆ ಕೇಳುವೆ ಎಲ್ಲಿಗೋದ್ರು, ಸರಗೋದ್ರು, ಏನೋ ಎತ್ವೋ. ಚಾಮುಂಡಿ ಬೆಟ್ಟಕ್ಕೆ ಬೇರೆ ಹೋಗ್ಬೇಕು. ಆಮೇಲೆ ಹೆಂಗೋದ್ರು ಕಣ್ಣೆಲ್ಲ ಅದಕ್ಕೆ ಕೇಳು ಯಾವ್ದು ಅಂತಂದಿತ್ತು. ಫೋನ್ ಮಾಡಿದ್ದಕ್ಕಂತ ತಕ್ಕವ ಈಗ ತಾನೆಯ ಮಾಡಿದ್ಕೆ ರಸ್ಸಿತ್ತು, ಪೂಜೆ ಗೀಜೆ ಎಲ್ಲ ಆಯಿತು. ಒಳಕೇನು ಹೋಗಕ್ಕೆ ಆಗಲಿಲ್ಲ, ಆಚರೆಯ ಕೈ ಮುಖ ಬತ್ತಾವಿ. ನಂದಿ ಬೆಟ್ಟದವಕ್ಕೆಲ್ಲ ಹೋಗಿದ್ದೋ, ಮೆಟ್ಲು ಎಲ್ಲನೂ ಒತ್ತದೋ, ಹಾಗೆ ಕೈ ಮುಖ ಬತ್ತೀವಿ. ಈಗ ಕೆಳಗಡೆ ಇಳಿದೀವಿ, ಕೂಟ್ರೆಲ್ಲ ಕೆಳಗೆ ನಿಲ್ಸಿದಾರಂತೆ. ಅದಕ್ಕೆ ಮೆಟ್ಲು ಇಳ್ಕೊಂಡೆ ಬಂದ್ಬಿಟ್ಟು ಬತ್ತೀವಿ ಅಂತ ಅಂದರು. ಅದಕ್ಕೆ ನಾನು ಸರಿ ಕತೆ ಹಂಗೆ ಮಾಡಿ ಅಂತ ಅಂದೀವ್ನಿ. ಬತ್ತವ್ರೆ ಬಿಡು, ತಲೆ ಕೆಡ್ಸ್ಕೊಬೇಡ. ಹೊಸ ಬುದ್ಧಿವಾದ ಹೇಳಿ ಕಳಿಸುವೆ ಅವಳಿಗೆ. ಗಂಟ ಕಣಗೆ ಇರಬೇಡ ಮಕ್ಕವ, ಹೊಸ ನೆಗ್ನೆಗಿತ ಮಾತಾಡು, ಏನು ಅನ್ಕೊಳಗಿಲ್ಲ ಹುಡುಗ ಅಂತನ್ನುವೆ. ಹೊಸ ಹುಷಾರಾಗಿರುವ ನೋಡ, ಮನ್ಸಸ್ರ ಆಗದೆ. ಈಗ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಮನ ಮರದೆ ಉಳ್ಕೊಂಡತ ಇಲ್ಲ ಕತೆ. ಅವಳ ಮೇಲೆ ಪದೇ ಪದೇ ಮನ ಕೊಡ್ಬೇಡ, ಸುಮ್ಮನಿರು. ಅವಳು ಬುದ್ಧಿ ಕಲ್ತವಳೆ ಕತೆ. ಈಗ ಹಂಗೆ ಆಡ್ತಾ ಇಲ್ಲ ಕತೆ, ಚೆನ್ನಾಗವಳೆ ಅವಳು. ಏನು ಹಂಗೆ ಆಡ್ತಾ ಇಲ್ಲ, ತಲೆ ಕೆಡಿಸ್ಕೊಬೇಡ. ನೀನು ಯಾಕೆ ಹಂಗೆ ಆಡ್ತಿದ್ದಿ ಹೇಳು? ತಲೆ ಕೆಡಿಸ್ಕೊಬೇಡ. ಅವಳು ಕಲ್ತವಳೆ ಬುದ್ಧಿಯ, ಮೊದ್ಲಂಗೆ ಆಡ್ತಾ ಇಲ್ಲ. ಈಗ ಎಲ್ಲ ಮರ್ತುಬಿಟ್ಟು ಅವಳು ಪಾಡ್ಗಳಿಲ್ವಾ, ಕೆಲಸ ಮಾಡ್ಕೊ ಹೋಯ್ತಾಳೆ, ಉಣ್ಣೋದು ಕುಣ್ಕೊತಾಳೆ, ಆರಾಮಾಗಿ ಸುಮ್ಮನೆ ಇರ್ತಾಳೆ. ನೀನೇ ಸುಮ್ಮನೆ ಪದೇ ಪದೇ ಹೇಳಿ ಅವಳಿಗೆ ಮನ್ಸ್ಗೆಲ್ಲ ನೋವು ಮಾಡಬೇಡ ನೀನು. ಏನೋ ಗೊತ್ತಿಲ್ದೋ ಮಾಡ್ಕೊಂಡ್ಲು ನೀನು. ಯಾವಾಗ ನೋಡ್ರು ಅದನ್ನೇ ಹೇಳ್ಕೊಂಡು ನೀನು ಅವಳ ಮನ್ಸ್ಗೂ ಬೇಜಾರು ಮಾಡ್ತಿದ್ದಿ. ಅವಳಿಗೂ ನೋವು ಮಾಡ್ತಿದ್ದಿ. ಸುಮ್ಮನೆ ಯಾಕವ ಹೇಳಿದ್ರೆ ಸೀತಾ ಸರಿ ಇಲ್ಲ, ಬರೀ ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಅಂತ ಅನ್ಕೋತಿದ್ದಿ. ಅವಳಿಗೆ ಸಪೋರ್ಟು ಅಂತಲ್ಲ ನಾವು. ಸುಮ್ಮನೆ ಯಾಕೆ ಬೇಜಾರು ಮಾಡಿ ಸ್ವಲ್ಪ ದಿವಸ ಮದುವೆ ಕೊಂಟೋಯ್ತಾಳೆ. ಸುಮ್ಮನೆ ಇರೋಳು ಮರ್ತು ಬಿಟ್ಟವಳೆ ಕತೆ. ಹಳೆದ್ನೆಲ್ಲ ಮರ್ತು ಬಿಟ್ಟವಳೆ. ಹೆಂಗೆ ಏನು ಮಾಡೋಕ್ಕಿದಾಕತೆ. ನಾನು ಅವಳನ್ನ ನೋಡ್ತಾ ಇಲ್ವಾ ಬಂದಾಗ್ಲಿಂದವ. ಈಗ ಬಂದಾಗ್ಲಿಂದ ನೋಡೋದಕ್ಕೆ ಈಗ 4-5 ದಿವಸದಿಂದ ನೋಡ್ತಿರೋದಕ್ಕೂ ಭಾರಿ ವ್ಯತ್ಯಾಸ ಅದೇ. ಮನ್ಸಸ್ರಾದ್ಮೇಲೆ ಅವಳ ನಡವಳಿಕೆ ಬೇರೆ ಬದಲಾಗದೇವ. ಮೊದ್ಲಂಗಿಲ್ಲ ಅವಳು. ಸುಮ್ಮನೆ ಅವಳ ಪಾಡುಗಳು ಶಿಸ್ತಲ್ಲಿ ಇರ್ತಾಳೆ. ಸುಮ್ಮನೆ ಇರೋಳಿಗೆ ಏನೇನೋ ಹೇಳ್ಬೇಡ ನೀನು. ನಿನಗೆ ಹೇಳಿದ್ರೆ ನನಗೆ ಬೈದ್ಬಿಡ, ನಂಗೆ ಹುಚ್ಚತ್ತಿತ್ತು. ಇದು ಯಾಕೆ ಹೆಂಗೆ ಆಡ್ತಿದ್ದದ ನಮ್ಮವ್ವ, ಏನು ಗೊತ್ತಾಯ್ಕಿಲ್ವ ಅಂತವ. ಪದೇ ಪದೇ ಅದನ್ನ ಹೇಳಿ ಅವಳಿಗೆ ಅದನ್ನೇ ನೆನೆಸಿ ಅವಳು ಮನ್ಸು ಬೇರೆ ಬೇಜಾರು ಮಾಡಿ ನೀನು. ಯಾಕೆ ಬೇಕು ಇನ್ನು ಸ್ವಲ್ಪ ದಿವಸ ಮದುವೆ ಆಯ್ತಾಳೆ ಇರು. ಹೇಳಿವ್ನಿ ಕತೆ ಹಂಗೆಲ್ಲ ಆಡ್ಬೇಡ. ಮೊದಲೇನು ಹೆಂಗೋ ಆಯಿತು, ಯಾರಿಗೂ ಗೊತ್ತಿಲ್ಲದಿರೋದಕ್ಕೆ ಬಚ್ಚಾಕತ್ತು. ಇಲ್ಲ ಒಂದು 4 ಜನಕ್ಕೆ ಗೊತ್ತಾಗಿದ್ರೆ ಕತೆ ಏನು. ಅವರು ಹೊಸಿ ಆಡ್ಕೊಳ್ಳವ್ರ ಅಂದ್ಬಿಟ್ಟು ಆಮೇಲೆ ಗಂಡು ಹುಡುಗ ನಿನ್ನ ನಂಬಿಟ್ಟು ಮದುವೆ ಆಯ್ತದೆ. ನೀನು ದಮ್ಮಯ್ಯ ಮೋಸ ಮಾಡಬೇಡ, ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೋಗು. ಅಲ್ಲ ಮೊದಲೇ ಆಡಂಗೆ ಆಡ್ಬೇಡ. ನಿನ್ನ ಜೀವನನೂ ಹಾಳು, ಗಂಡನ ಜೀವನನೂ ಹಾಳು. ಒಳ್ಳೆ ಹುಡುಗ ಆಗಿರೋದಕ್ಕೆ ನಿಮ್ಮ ಭಾವ ತೋರಿಸದೆ ನಿನ್ನ ಮನೆ ಮರಿದಿ ನಿನ್ನ ಜೀವನ ಹಾಳಾಗೋದ್ರ ಜೊತೆಗೆ ನಮ್ಮದು ಒಂದು ಎಲ್ಲ ಜೀವನ ಹಾಳಾಯ್ತದೆ. ಹಂಗೆ ಮದುವೆ ಹುಡುಗಂದು ಈಗ ಎಂಗೇಜ್ಮೆಂಟ್ ಆಗೋದಲ್ಲ, ಆ ಹುಡುಗನ ಜೀವನನೂ ಹಾಳಾಯ್ತದೆ. ನೀನು ಒಬ್ಬಳಿಂದ ಎಲ್ಲರನ್ನೂ ಹಾಳು ಮಾಡಬೇಡ. ಅಚ್ಚುಕಟ್ಟಾಗಿ ನೆಟ್ವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗುವಂತವ. ನೀನು ಅತ್ತಾಗ ಹೋಗಿದ್ದಲ್ಲ ಪಾತ್ರೆ ಬಗಕ್ಕೆ, ಹಾಗೆಲ್ಲನೂ ಕೂರಿಸ್ಕೊಂಡು ಹೇಳಿ ನೀಕ ಸುಮ್ಮನಿರು. ಅವಳು ಹಂಗೆ ಆಡ್ತಿಲ್ಲ ಕತೆ. ಉಂಕನಕೈನ ತಪ್ಪಾಯಿತು, ಹಂಗೆ ಆಡಿದೆ, ಇನ್ನೊಂದ್ಸಲ ಹಂಗೆ ಮಾಡೋಕ್ಕಿಲ್ಲಕತ್ ಬಿಡಕ್ಕೆ. ಸುಮ್ಮನೆ ಇದ್ರ ಬಗ್ಗೆ ಹೇಳಿ ಬೇಜಾರು ಮಾಡಬೇಡ. ನಾನು ಹಂಗೆ ಮಾಡೋಕ್ಕಿಲ್ಲ, ನಂಬಿಕೆ ಇಡಿ ನನ್ನ ಮೇಲೆ ಅಂತಂದೇಳೆ ಬಿಡವ. ಅಲ್ಲ ಮನೇಲಿ ನಾವೇ ಆಗಿ ಹಂಗೆ ಆಡಿದ್ರೆ ಆದದ ಬಿಡು. ಏನೋ ಗೊತ್ತಿಲ್ಲ ನೀನು ಒಂದು ತಪ್ಪು ಮಾಡೋಳೆ. ಸದ್ಯಕ್ಕೆ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ, ಯಾರಿಗೂ ಗೊತ್ತಾಗ್ನಿಲ್ವಲ್ಲ.
ಆಮೇಲೆ ಹೇಳಿನಿ ಈ ಹುಡುಗನ ಮಾತ್ರ ಮೋಸ ಕೆಲಸ ಮಾಡಕ್ಕೆ ಹೋಗ್ಬೇಡ ನಿಂದ ಅಮ್ಮ ಯಾಕನ ಅಚ್ಚುಕಟ್ಟಾಗಿರು ಅಂತ ಹೇಳಿನಿ ಬಿಡವ. ಮದುವೆ ಆದ್ಮೇಲೆ ಎಲ್ಲ ಸರಿ ಆಯ್ತದೆ. ನೀನು ಯಾಕೆ ತಲೆ ಕೆಡಿಸ್ಕೊಂಡು ಇವಳು ಒಪ್ಕೊಂಡವಳೆಲ್ಲ ಮದುವೆ ಮಾಡಿ ಮುಗ್ಸಾಕಾಯ್ತದೆ. ಸರಿ ಕಂತಕೋ, ನೀನಿಷ್ಟು ಹೇಳ್ತಾ ಇದ್ದೀಯಲ್ಲ ಸರಿ, ಏನಾರು ಮಾಡು. ಅವ್ರ ಬುದ್ಧಿವಾದ ಹೇಳ್ಕೊಳ್ಳೋ ನಿಂದ ಅಮ್ಮಯ್ಯ. ಆ ಹುಡುಗ ಏನೋ ಭಾರಿ ಒಳ್ಳೆಯದು. ಸುಮ್ಮನೆ ಇವಳು ಚಾಟಕ್ಕೆ ಹುಡುಗನ ಜೀವನ ಹಾಳು ಮಾಡಬೇಡ, ಮನೆ ಮಾನ ಮರ್ಯಾದೆ ತೆಗಿಬೇಡ ಅಂತ ಹೇಳು. ಅಲ್ಲ ನಿಮ್ಮ ಅಪ್ಪನಿಗೆ ಗೊತ್ತಾಗಿದ್ರೆ ಕತೆ ಏನೇ ಮಗ, ಹೆಂಗೋ ನಿಮ್ಮ ಅಪ್ಪನಿಗೆ ಗೊತ್ತಾಗ್ದಂಗೆ ಸುಮ್ಮನೆ ಇದ್ದೀವಲ್ಲ. ಅಲ್ಲ ಊರಲ್ಲಿ 4 ಜನಕ್ಕೆ ಗೊತ್ತಾಗಿದ್ರೆ ನಿಜವೂ ತಲೆ ಎತ್ಕೊ ಓಡಾಡೋಕೈತೈತೆ. ಏನೋ ಕೆರೆನೋ ಬಾವಿನೋ ನೋಡ್ಕೋಬೇಕಾಗೋದು. ಮನೆ ಮಂದಿ ಅಲ್ಲ ಔಷಧಿ ಕುಡಿಯೋ ಪರಿಸ್ಥಿತಿ ಬರೋದು. ಅಪ್ಪ ಭಗವಂತ ಇಂಥ ಕೆಲಸ ಮಾಡ್ಬಿಟ್ಟು. ಅಲ್ಲ ಹೈಕ್ಳುಗಳಿಗೆ ಇಂತಿಂಥ ಬುದ್ಧಿ ಕೊಟ್ಬಿಟ್ಟು ಇಂಥ ದುಡುಕು ಬುದ್ಧಿಗೆ ಯಾಕೆ ಅವೆಲ್ಲ ಬೇಕಾ ಈ ವಯಸ್ಸಲ್ಲಿ? ಪ್ರೀತಿ ಪ್ರೇಮ ಅನ್ನೋದೆಲ್ಲ ಅಚ್ಚುಕಟ್ಟಾಗಿ ಮನೆ ತೋರಿಸ್ತಾರಲ್ಲ, ಅಚ್ಚುಕಟ್ಟಾಗಿ ಮದುವೆ ಹಾಕ್ದಾನೆಯೇ. ಸೀತಾ ಅದೆಲ್ಲ ಇರಲಿ, ನಿನ್ನ ಗಂಡನ್ನ ಕರಿ ಅಂದಲ್ಲ, ಊಟ ಗಿಟ ಮಾಡ್ಕೊಂಡು ಹೋಗ್ಲಿ ಅಂತಂದಲ್ಲ, ಕರಿವೆ. ಅವ್ರು ಬರೋ ಗಂಟೆ ಅಚ್ಚುಕಟ್ಟಾಗಿ ಅಡುಗೆ ಮಾಡಿಬಿಡ್ತೀನಿ. ಅನ್ನ ಸಾರು ಪಾಯಸ ಮಾಡ್ಬಿಟ್ಟು ಒಬ್ಬಟ್ಟು ಮಾಡೋಣ. ಹುಡುಗ ಬರ್ತದಲ್ಲ ನಡಿ ಮತ್ತೆ ಮಾಡ್ಕೊಟ್ಟನು. ಅಲ್ಲ ನಾನು ಮಾಡ್ಕೊತೀನಂತೆ ಇಲ್ಲ ನಿನ್ನ ಗಂಡ. ಅವ್ರು ಬರೋಕ್ಕಿಲ್ಲ ಬಿಡು, ಅವ್ರಿಗೆ ಜಂಬಾಕತ್ತೆ ಕರಿಯೋದಿರೋದು ಬೇಡವ, ಸುಮ್ಮನಿರು ನೀನು. ಕರೆದ್ರೂ ಬರೋಕ್ಕಿಲ್ಲ ಏನೂ ಇಲ್ಲ, ಜಂಬ ಆಡ್ತಾರೆ, ಜಂಬ ಆಡೋರನ್ನ ಕರಿಬೇಡಕ ಸುಮ್ಮನಿರು. ಅಲ್ಲ ಕರೆದ್ರೆ ಇಲ್ಲ ಬರೋಕ್ಕಿಲ್ಲ ಬರ್ತೀನಿ ಅನ್ಕೊಂಡು ಆಡ್ಕೊಡ್ತಾ ನಿಂತವ್ರೆ. ಏನು ಅತ್ತೆ ಕೆಲಸ ಅದೇ ಬೇಡ ಅಂತಂತೆ, ಅದಕ್ಕೆ ಕೆಲಸ ಅದೇ ಕನ್ಸಿತಾ ಬರೋಕ್ಕಾಯ್ಕಿಲ್ಲ ಅಂತ ಹೇಳ್ಕೊತಾರೆ ಇವರು. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡವ, ಅವ್ರಿಗೆ ಮಾಡಬೇಡ. ನಾವೇ ತಿಂತೀವಲ್ಲ, ಅಕಸ್ಮಾತ್ ಬಂದಿದ್ರೆ ಅವ್ರಿಗೊಂದು ಹಾಕೊಡೋದ. ಸುಮ್ಮನೆ ಮಾಡಿಗಿಡ ನೇ ಮಾಡೋಕೆ ಹೋಗ್ಬೇಡ, ದುರಂಕಾರ ಆಗತ್ತೆ. ಹಸ್ಕೊಂಡಿರೋರ್ಗಾರು ಕೊಟ್ಟರೆ ಹಸ್ಕೊಂಡಿರ್ತಾರಲ್ಲ ಉಣ್ತಾರೆ ರುಚಿ ಅದೇ ಅನ್ಕೊಂಡು ಇವ್ರು ಕೊಟ್ಟರೆ ಚೆನ್ನಾಗಿಲ್ಲ ಅಂತಾರೆ ಕತೆ. ಇವ್ರು ತಲೆಗಿಲ್ಲ ಕೆಡಿಸ್ಕೊಬೇಡ ಬಿಡವ ನೀನು. ಅಲ್ಲ ಕಣ್ಮಗ ಹೇಳಿನ ಹಂಗಂತಿದ್ಯಲ್ಲ ನೀನು. ನೀನು ಸರಿ ಅದೊಳೆಯ ಫೋನ್ ಮಾಡ್ಕೊಡಿಲ್ಲ ನಾನು ಕರಿತೀನಿ. ಅವ ಬೇಡಕ ಸುಮ್ಮನಿರು, ಏನಾರು ಮಾಡ್ಕೊಂಡು ಹೋಗು. ಹೇಳಿದ ಮಾತು ಕೇಳೋಕ್ಕಿಲ್ಲ, ಕತೆನೂ ಕೇಳೋಕ್ಕಿಲ್ಲ. ನಿಂದೊಂದು ಅಲೆ ಅವ್ರಿಗೆ ಕತೆ ರಾಮಾಯಣ. ಏನಾರು ಮಾಡ್ಕೊ, ನನಗೇನು ಹೇಳಿದ ಮಾತನಾರು ಕೇಳೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ನೀನೇ ಸುಮ್ಮನೆ ಹೇಳಿ ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಅವ್ರನ್ನ ಕರೆದ್ರೆ ದುರಂಕಾರ ಕತೆ. ಅಷ್ಟು ಕರೆದೀವಿ ನೀವು ಬನ್ನಿ, ಅವ್ವ ಅಷ್ಟು ಆಗರಿತದೆ ಊಟ ಮಾಡ್ಕೊಂಡು ಹೋಗಿರಿ ಅಂತವೆ. ಒಂಚೂರಾರು ಏನು ಭಾರಿ ದೂರ ಆಯ್ತದೆ, ಬಂದು ಹೋಗಿದ್ರೆ ಆಯ್ತತಿಲ್ವಾ? ಅಷ್ಟು ಆಗರಿತಾನೆ ಅವತ್ತಿಂದ ಬನ್ನಿ ಅಂತವೆ. ಕರ್ದೇನು ಕೊಟ್ರೆ ಮಲ್ಲಗ್ರ ಅಂತಾರಲ್ಲ ಹಂಗೆ ಕತೆ. ಸುಮ್ಮನಿರು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀನು ಸರಿಯಾದವಳೆ ಕಂತಕೋ, ನೀನು ಸರಿಯಾದವಳೆಯ. ಏನು ಮಾಡೋದು? ಹೋಗೋದಾ ಇಲ್ಲ ಇಲ್ಲೇ ಕೂತ್ಕೊಳ್ಳೋದ? ನಿಮ್ಮ ಇಷ್ಟ. ಇಲ್ಲೇ ಇನ್ನೊಂದು ಕೂತ್ಕೊಳ್ಳೋದಂದ್ರೆ ಕೂತ್ಕೊಳ್ಳೋದ, ಇಲ್ಲ ಹೋಗೋದ ಅಂದರೆ ಹೋಗೋದ. ಹಂಗನ್ಬಿಟ್ರೆ ಹೆಂಗೆ? ಇಲ್ಲೇ ಕೂತ್ಕೊತೀನಿ ಇನ್ನೊಂದು ಅಂದರೆ ಇಲ್ಲೇ ಇರ್ತೀನಿ, ಇಲ್ಲ ಹೋಗೋದ ಅಂದರೆ ಹೋಗೋದ. ನೀನು ಹಿಂಗೆ ಹೇಳ್ಬಿಟ್ರೆ ಅದಕ್ಕೆ ಕಾವೇರಿ ಏನು ಮದುವೆಗೆ ಇಷ್ಟ ಆಯ್ತದ ಇಷ್ಟ ಇಲ್ವೋ? ಅದಕ್ಕೆ ಹಂಗಂತೀರಿ? ಹಂಗೇನೂ ಇಲ್ಲ, ಇಷ್ಟಪ್ಪ ಒಪ್ಕೊಂಡೇ ತಾನೆ ಮದುವೆ ಮಾಡಿ ಎಂಗೇಜ್ಮೆಂಟ್ ಆಗಿರೋದು. ಸರಿ, ಅದೇ ಕೇಳಬೇಕಾಯ್ತು ನಾನು. ಈ ಕಾಲದಲ್ಲಿ ಎಲ್ಲವ ಮದುವೆ ಇಷ್ಟ ಇರೋಕ್ಕಿಲ್ಲ ಅಂತಾರಲ್ಲ, ಅಂಥದ್ರಲ್ಲಿ ರೈತನಿಗೆ ಯಾರು ಮದುವೆಗೆ ಒಪ್ಕೊಂಡರು? ಅದಕ್ಕೆ ನಾನು ಕೇಳಿದ್ದು. ರೈತ ಅಂದ್ಬಿಟ್ಟು ಹಂಗೆ ಏನೂ ಇಲ್ಲ ತಾನೇ? ಇಲ್ಲ ಹಂಗೇನೂ ಇಲ್ಲ. ಈ ಮನೇಲಿ ಹೇಳೋರಲ್ಲ, ಮನೇಲಿ ಹೇಳಿದ್ಮೇಲೆ ಮುಗೀತು. ಮನೇಲಿ ಎಲ್ಲರಿಗೂ ಹೇಳ್ತಾರೆ ಆಗುವಂತ, ಅದೇನು ಬಿಟ್ಟಾಕು. ನಿನಗೆ ಇಷ್ಟ ಆಯ್ತದ ಹೇಳು, ಅದಕ್ಕೆ ನನಗೆ. ಮನೇಲಿ ಏನು ಇಷ್ಟಪಡ್ತಾರೆ ಅದೇ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ